ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಿಹಾನ್ಸ್ ಫುಡ್ ವರ್ಲ್ಡ್. ನಾನು ನಿಮ್ಮ ಶಿಲ್ಪ. ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ದೇವಿಗೆ ತುಂಬ ಪ್ರಿಯವಾದ ಬೆಲ್ಲದನ್ನ, ಗೂಡನ್ನ ಅಥವಾ ಪರಮಾನ್ನ ಯಾವ್ದು ಬೇಕಾದರೂ ಕರಿಬೋದು. ಅದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. 3ರಿಂದ 4 ಸರಿ ವಾಶ್ ಮಾಡಿಕೊಂಡು ಅದೇ ಕಪ್ಪಲ್ಲಿ 3 ಕಪ್ ನೀರು ಹಾಕ್ಕೊಂಡು 1 ಚಿಟಿಕೆ ಉಪ್ಪು ಹಾಕ್ಕೊಂಡು ಕುಕ್ಕರಲ್ಲಿ 3 ವಿಜಿಲ್ ಹಾಕ್ಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಿದ್ದನ್ನು ನಾನು ಮತ್ತು ಬೇರೆ ಪಾತ್ರೆಗೆ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಬಿಸಿನಲ್ಲಿ. ಇನ್ನು ಸ್ವಲ್ಪ ನೀರು ಹಾಕಿ, ಮಾಮೂಲಿ ನೀರೇ, ತಣ್ಣೀರೇ ಹಾಕಿ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ತೆಳು ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಅಗಳು ಥರ ಇರಬಾರ್ದು. ಈ ಥರ ನೋಡಿ, ಈ ಥರ ಮ್ಯಾಶ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ 2 ಕಪ್ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಅದೇ ಕಪ್ಪಲ್ಲಿ. ಇದು ಆರ್ಗ್ಯಾನಿಕ್ ಪೌಡ್ರ್ ಬೆಲ್ಲ, ಏನೂ ಕಸ ಕಡ್ಡಿ ಇಲ್ಲ. ಅದಕ್ಕೆ ನಾನು ಡೈರೆಕ್ಟಾಗಿ ಹಾಕ್ಕೋತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಬೆಲ್ಲದಲ್ಲಿ ಕಸ ಕಡ್ಡಿ ಆ ಥರ ಏನಾದರೂ ಕಲ್ಲಿದೆ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ಒಲೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕರಗಿಸ್ಕೊಂಡು ಸೋಸ್ಕೋಬೇಕಾಗುತ್ತೆ. ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಅನ್ನದ ಉಂಡೆಗಳು ಯಾವುದು ಇರಬಾರ್ದು, ಗಂಟುಗಳ ಥರ ಯಾವುದು ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಥರ ಇರೋದೆಲ್ಲ ಒಡೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇನ್ನು ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ನೋಡಿ. ಇದು ಇನ್ನೂ ಸ್ವಲ್ಪ ಬೇಯುತ್ತೆ, ಕುದಿಯುತ್ತೆ. ಕುದ್ಮೇಲೆ ಸರಿ ಹೋಗುತ್ತೆ. ಸ್ವಲ್ಪ ನೀರೆಲ್ಲ ಕಡಿಮೆ ಆಗುತ್ತೆ. ಸ್ವಲ್ಪ ತೆಳುವಾಗೇ ಇರಲಿ. ಈಗ ದೇವಿ ನವರಾತ್ರಿ ಅಲ್ವಾ, ನಾವು ಕೆಲವು ಕಡೆ ಕೊಲ್ಲೂರು, ಸಿಗಂದೂರು ಮತ್ತು ಕಟೀಲು, ದುರ್ಗಾ ಪರಮೇಶ್ವರಿ ಅಲ್ಲೆಲ್ಲ ಹೋಗಿದ್ವಿ. ಆಲ್ಮೋಸ್ಟ್ ಎಲ್ಲ ಕಡೆ ಇದೇ ಪ್ರಸಾದ ಕೊಟ್ಟಿದ್ದರು. ಇದು ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ, ಗೂಡಾನ್ನ ಪ್ರೀತ ಮಾನಸ ಅಂತ. ತುಂಬ ಪ್ರಿಯವಾದದ್ದು. ಇದನ್ನೆಲ್ಲರೂ ಟ್ರೈ ಮಾಡಿ ದೇವಿ ಕೃಪೆಗೆ ಪಾತ್ರರಾಗಿ ಒಂದು ದಿನನಾದರೂ ಮಾಡಿ ನವರಾತ್ರಿಲಿ. ಈಗ ನೋಡಿ, ನಾನು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕುದಿ ಬರ್ತಾ ಇದೆ. ಇದು ಎರಡು ಸರಿ ನೀವು ತುಪ್ಪ ಹಾಕೋಬೇಕಾಗುತ್ತೆ. ಒಂದು 6 ಸ್ಪೂನ್ ತುಪ್ಪ ಬೇಕಾಗುತ್ತೆ. 2 ಬ್ಯಾಚಲ್ಲಿ ಹಾಕಬೇಕಾಗುತ್ತೆ ತುಪ್ಪನ. ಚೆನ್ನಾಗಿ ಶೈನಿಂಗಾಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬೆಲ್ಲ, ತುಪ್ಪ, ಅಕ್ಕಿ ಎಲ್ಲ ಚೆನ್ನಾಗಿ ಫ್ಲೇವರ್ ಇಟ್ಕೊಳ್ಳುತ್ತೆ. ಈಗ ನಾನು ಸೆಕೆಂಡ್ ಟೈಮ್ ಹಾಕ್ಕೊಂಡಿದ್ದೀನಿ 2 ಸ್ಪೂನ್ ತುಪ್ಪನ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಾವು ಡ್ರೈ ಫ್ರೂಟ್ಸ್ ಅದೆಲ್ಲ ತುಪ್ಪದಲ್ಲಿ ಕರೆದು ಹಾಕಬೇಕಾಗುತ್ತೆ. ಅದು ಒಂದು ಸರಿ 3 ಬ್ಯಾಚಲ್ಲಿ ತುಪ್ಪ ಹಾಕಬೇಕಾಗುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಎಲ್ಲ ಒಂಥರ ಶೈನಿಯಾಗಿ ಕಾಣುತ್ತೆ. ಗೋಲ್ಡ್ ಕಲರ್ ಥರ ಬೆಲ್ಲದನ್ನು. ಇದು ಏಲಕ್ಕಿ ಪೌಡ್ರ್ ಹಾಕೋತಾ ಇದ್ದೀನಿ ನಾನು. ಇದು ಏಲಕ್ಕಿ ಪೌಡ್ರನ್ನ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ವೈಟ್ ಕಾಣಿಸ್ತಾ ಇದೆ. ಈಗ 1 ಕಪ್ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಇದನ್ನು ಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೇಕಾದರೂ ಹಾಕೋಬೋದು ಕೊಬ್ಬರಿನ. ಇದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಜೆಸ್ಟ್ ಮಾಡಿ. ಇನ್ನೂ ಹೆಚ್ಚು ರೆಸಿಪೀಸ್, ಒಳ್ಳೊಳ್ಳೆ ರೆಸಿಪೀಸ್ ತೊಗೊಂಬರ್ತೀನಿ. ಅದಕ್ಕೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ದಯವಿಟ್ಟು ಎಲ್ಲರೂ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ನಾನು 3 ಸ್ಪೂನ್ ತುಪ್ಪ ತೊಗೊಂಡು ಒಂದು 15 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಒಣ ದ್ರಾಕ್ಷಿ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸಿಮ್ಮಲ್ಲಿ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನಲ್ಲಿ ಇಳಿಸಿದ್ದೀನಿ ಸ್ಟವ್ ಮೇಲಿಂದ ಪರಮಾನ್ನ, ಬೆಲ್ಲದನ್ನನ. ಈಗ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈ ನವರಾತ್ರಿಯಲ್ಲಿ ಒಂದು ದಿನನಾದರೂ ಇದು ಮಾಡಬೇಕು. ಚೆನ್ನಾಗಿರುತ್ತೆ. ದೇವಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ರೆಡಿಯಾಗಿದೆ ನಮ್ಮ ಪರಮಾನ್ನ. ಬೆಲ್ಲದ ಅನ್ನ, ಗೂಡನ್ನ ಯಾವ್ದು ಬೇಕಾದರೂ ಕರಿಬೋದು. ಲಲಿತಾ ಸಹಸ್ರನಾಮದಲ್ಲಿ ಇದನ್ನು ಗೂಡನ್ನ ಅಂತಾರೆ. ಗೂಡನ್ನ ಪ್ರೀತ ಮಾನಸ ಅಂತ. ನೋಡಿ, ರೆಡಿಯಾಗಿದೆ ನಮ್ಮ ಪರಮಾನ್ನ, ಬೆಲ್ಲದ ಅನ್ನ. ನೋಡ್ತಾ ಇದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಒಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಬಾಯ್.